ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ನದಿಗಳು ಮತ್ತು ಅವುಗಳ ಉಗಮ ಸ್ಥಾನ ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ನಮ್ಮ ಭಾರತ ದೇಶದೊಳಗೆ ಹಲವಾರು ನದಿಗಳು ಹರಿತಾಡ್ತಾ ಇದ್ದಾವೆ. ಆ ನದಿಗಳ ನೀರನ್ನು ಕುಡಿದು ಆ ಒಂದು ನದಿಯ ಅಮೃತವನ್ನು ಸೇವಿಸಿ ನಾವು ಇವತ್ತಿನ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಂಥ ನದಿಗಳ ಒಂದು ಉಗಮ ಸ್ಥಾನವನ್ನು ತಿಳ್ಕೊಳ್ಳೋದು ನಿಮ್ಮೆಲ್ಲರ ಒಂದು ಕರ್ತವ್ಯ. ಆ ಒಂದು ನಿಟ್ಟಿನೊಳಗೆ ಈ ಒಂದು ಪರೀಕ್ಷೆಗೆ ಅನುಕೂಲವಾಗುವ ಉದ್ದೇಶದಿಂದಲೂ ಕೂಡ ಇದು ಸರಿಯಾದ ಅಂಶ. ಹಾಗೆ ಆ ಒಂದು ನದಿಯ ನೀರನ್ನು ನಾವು ಬಳಸ್ತೇವೆ ಅಂತಂದ್ರೆ ಆ ನದಿಯ ಮೂಲ ಯಾವುದು, ಆ ನದಿಯ ಒಂದು ಉಗಮ ಸ್ಥಳ ಯಾವುದು, ಅಲ್ಲಿ ಹೋಗಿ ಒಂದು ದರ್ಶನ ಪಡ್ಕೊಂಡು ಬರಬೇಕಾಗಿದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿನೂ ಕೂಡ ಆಗ್ತದೆ. ಅದಕ್ಕಾಗಿ ಆ ನದಿಗಳ ಉಗಮ ಸ್ಥಾನ ತಿಳ್ಕೊಳ್ಳೋದು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಈ ಒಂದು ಎಕ್ಸಾಮ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಒಂದು ಉಗಮ ಸ್ಥಾನವನ್ನು, ಇಲ್ಲಿ ಮುಖ್ಯವಾದ ಕೆಲವೊಂದಿಷ್ಟು ನದಿಗಳ ಉಗಮ ಸ್ಥಾನವನ್ನು, ಅದಕ್ಕೂ ಹೆಚ್ಚಾಗಿ ಕರ್ನಾಟಕಕ್ಕೆ ಆ ನದಿಗಳ ಒಂದು ಕೊಡುಗೆ ಅದ, ಕರ್ನಾಟಕಕ್ಕೆ ಆ ನದಿಗಳ ಒಂದು ಸಂಬಂಧವಿದೆ. ಆ ರೀತಿಯಾದ ಸಂಬಂಧವನ್ನು ಹೊಂದಿರತಕ್ಕಂಥ ನದಿಗಳ ಒಂದು ಉಗಮ ಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವಾರಾಹಿ ನದಿ ಅಂತಕ್ಕಂಥದ್ದು ಆತ್ಮೀಯರೇ, ಇದು ಶಿವಮೊಗ್ಗದಲ್ಲಿ ಹುಟ್ಟುತ್ತದೆ. ಶಿವಮೊಗ್ಗ ಇದರ ಉಗಮ ಸ್ಥಾನ. ವಾರಾಹಿ ನದಿಯ ಒಂದು ಉಗಮ ಸ್ಥಾನ ಶಿವಮೊಗ್ಗ. ಹಾಗೆ ಭೀಮಾ ಅಂತಕ್ಕಂಥ ನದಿ ಅತ್ಯಂತ ದೊಡ್ಡದಾದ ನದಿ. ಇದು ಭೀಮಾಶಂಕರ್ ಅಂತಕ್ಕಂಥ ಒಂದು ಸ್ಥಾನದಲ್ಲಿ ಉದ್ಭವ ಆಗ್ತದೆ. ಈ ಭೀಮಾಶಂಕರ್ ಅಂತಕ್ಕಂಥ ಸ್ಥಾನ ಮಹಾರಾಷ್ಟ್ರದೊಳಗದ. ಮಲಪ್ರಭಾ ಅಂತಕ್ಕಂಥ ನದಿ ಕಣಕುಂಬಿ ಗ್ರಾಮದಲ್ಲಿ ಜನನವನ್ನು ತಾಳ್ತದೆ. ಕಣಕುಂಬಿ ಗ್ರಾಮ ನಮ್ಮ ಕರ್ನಾಟಕದಲ್ಲಿದೆ. ಮಲಪ್ರಭಾ ನದಿ ಕಣಕುಂಬಿಯಲ್ಲಿ ಉಗಮವಾಗ್ತದೆ. ಕೃಷ್ಣಾ ನದಿ ಅಂತಕ್ಕಂಥದ್ದು ಮಹಾಬಲೇಶ್ವರ ಅಂತಕ್ಕಂಥ ಉಗಮ ಸ್ಥಾನದಲ್ಲಿ ಉಗಮವಾಗ್ತದೆ. ಈ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಬರ್ತದೆ. ಡೋಣಿ ನದಿ ಜತ್ ಅಂತಕ್ಕಂಥ ಪ್ರದೇಶದಲ್ಲಿ ಉಗಮವಾಗ್ತಾ ಇದೆ. ಜತ್ ಪ್ರದೇಶ ಕೂಡ ಮಹಾರಾಷ್ಟ್ರದಲ್ಲಿ ಬರ್ತದೆ. ಘಟಪ್ರಭಾ ನದಿ ರಾಮಘಟ್ಟ ಅಂತಕ್ಕಂಥ ಸ್ಥಳದಲ್ಲಿ ಜನನ ತಾಳ್ತದೆ. ರಾಮಘಟ್ಟ ಅಂತಕ್ಕಂಥದ್ದು ಬೆಳಗಾವಿ ಕರ್ನಾಟಕದಲ್ಲಿ ಘಟಪ್ರಭಾ ನದಿ ಉಗಮವನ್ನು ಹೊಂದ್ತದೆ. ಮಾಂಜ್ರಾ ನದಿ ಅಂತಕ್ಕಂಥದ್ದು ಬಾಲ್ಘಾಟ್ನಲ್ಲಿ ಉಗಮವಾಗ್ತಾ ಇದೆ. ಮಾಂಜ್ರಾ ಬಾಲ್ಘಾಟ್ನಲ್ಲಿ ಉಗಮ ಆಗ್ತದೆ. ಬಾಲ್ಘಾಟ್ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಬರ್ತದೆ. ಹಾಗಾಗಿ ಮಾಂಜ್ರಾ ನದಿಯ ಉಗಮ ಸ್ಥಳ ಬಾಲ್ಘಾಟ್, ಅದು ಮಹಾರಾಷ್ಟ್ರ ರಾಜ್ಯಕ್ಕೆ ಸೀಮಿತ. ಮಹಾರಾಷ್ಟ್ರ ರಾಜ್ಯದಲ್ಲಿ ಉಗಮ ಹೊಂದಿದ ನದಿ. ತುಂಗಭದ್ರಾ ನದಿ ಅಂತಕ್ಕಂಥದ್ದು ಸಂಸೆಯಂದಲ್ಲಿ ಉಗಮವಾಗ್ತದೆ. ಸಂಸೆ ಇದು ನಮ್ಮ ಚಿಕ್ಕಮಗಳೂರು ಗ್ರಾಮದಲ್ಲಿ ಬರ್ತಕ್ಕಂಥ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಸಂಸೆ. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ತುಂಗಭದ್ರಾ ನದಿ. ಇದು ಸಂಸೆಯಲ್ಲಿ ಉದ್ಭವ ಆಗ್ತದೆ. ಕಾವೇರಿ ನದಿ ತಲಕಾವೇರಿಯಲ್ಲಿ ಉದ್ಭವ ಆಗ್ತಾ ಇದೆ. ಕಾವೇರಿ ನದಿ ಅಂತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ಜೀವನದಿ. ಈ ಒಂದು ಜೀವನದಿ ತಲಕಾವೇರಿಯಲ್ಲಿ ಉದ್ಭವ ಆಗ್ತದೆ. ತಲಕಾವೇರಿ ಅಂತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಕಾವೇರಿ ನದಿ ತಲಕಾವೇರಿಯಲ್ಲಿ ಉದ್ಭವ ಆಗ್ತಾ ಇದೆ. ಇನ್ನು ಕಪಿಲಾ ನದಿ ಅಂತಕ್ಕಂಥದ್ದು ಇದು ವಯನಾಡಿನಲ್ಲಿ ಉದ್ಭವ ಆಗ್ತಾ ಇದೆ. ವಯನಾಡು ಅಂತಕ್ಕಂಥದ್ದು ಕೇರಳ ರಾಜ್ಯದಲ್ಲಿದೆ. ಹಾಗಾಗಿ ಕಪಿಲಾ ನದಿ ವಯನಾಡಿನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಕೇರಳ ರಾಜ್ಯದಿಂದ ಹರಿತಾ ಇರುವ ನದಿಯಾಗಿದೆ. ವೇದವತಿ ನದಿ ಅಂತಕ್ಕಂಥದ್ದು ಬಾಬಾ ಬುಡನ್ಗಿರಿಯಲ್ಲಿ ಉದ್ಭವ ಆಗಿರ್ತಕ್ಕಂಥ ನದಿಯಾಗಿದೆ. ಬಾಬಾ ಬುಡನ್ಗಿರಿ ಅಂತಕ್ಕಂಥದ್ದು ಇದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂತಂದರೆ, ಬಾಬಾ ಬುಡನ್ಗಿರಿ ಅಂತಕ್ಕಂಥ ಈ ಒಂದು ಪ್ರದೇಶ ಚಿಕ್ಕಮಗಳೂರು ಗ್ರಾಮದಲ್ಲಿ ಚಿಕ್ಕಮಗಳೂರು ಅಂತಕ್ಕಂಥ ಜಿಲ್ಲೆಯಲ್ಲಿ ಬರ್ತದೆ. ಹಾಗಾಗಿ ಬಾಬಾ ಬುಡನ್ಗಿರಿಯಲ್ಲಿ ಹುಟ್ಟಿರ್ತಕ್ಕಂಥ ವೇದವತಿ ನದಿ ಅದು ನಮ್ಮ ಕರ್ನಾಟಕದಲ್ಲಿ ಹರಿತಾ ಇರತಕ್ಕಂಥ ನದಿಯಾಗಿದೆ. ನೆಕ್ಸ್ಟು ಹೇಮಾವತಿ ಅಂತಕ್ಕಂಥ ನದಿ, ಇದು ಜಾವಳಿ ಅಂತಕ್ಕಂಥ ಪ್ರದೇಶದಲ್ಲಿ ಉದ್ಭವ ಆಗ್ತದೆ. ಜಾವಳಿ ಅಂತಕ್ಕಂಥ ಪ್ರದೇಶ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಬರ್ತದೆ. ಹಾಗಾಗಿ ಹೇಮಾವತಿ ನದಿ ಕೂಡ ಕರ್ನಾಟಕದಲ್ಲಿ ಉದ್ಭವ ಆಗ್ತದೆ. ವರದಾ ನದಿ ಅಂತಕ್ಕಂಥದ್ದು ವರದಾ ಮೂಲದಲ್ಲಿ ಉದ್ಭವ ಆಗ್ತದೆ. ವರದಾ ಮೂಲ ಅನ್ನೋದು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ಹಾಗಾಗಿ ವರದಾ ನದಿ ಶಿವಮೊಗ್ಗದಿಂದ ಉದ್ಭವವಾಗಿ ಉಗಮಗೊಂಡು ಹರಿತಾ ಇರತಕ್ಕಂಥ ನದಿಯಾಗಿದೆ. ಕಾಳಿ ನದಿ ಅಂತಕ್ಕಂಥದ್ದು ಸೂಫಾ ಅಂತಕ್ಕಂಥ ಪ್ರದೇಶದಿಂದ ಉದ್ಭವ ಆಗಿರ್ತಕ್ಕಂಥದ್ದು, ಉಗಮವಾಗಿರ್ತಕ್ಕಂಥದ್ದು. ಸೂಫಾ ಅಂತಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಇದು ಕಾಳಿ ನದಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಿಂದ ಉಗಮಗೊಂಡಿರ್ತಕ್ಕಂಥ ನದಿಯಾಗಿದೆ. ಲಕ್ಷ್ಮಣ ತೀರ್ಥ ಅಂತಕ್ಕಂಥದ್ದು ಮುನಿಕಾಡು ಅಂತಕ್ಕಂಥ ಪ್ರದೇಶದಿಂದ ಇದು ಉಗಮಗೊಂಡಿದೆ. ಮುನಿಕಾಡು ಅಂತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಬರ್ತದೆ. ಅಲ್ಲಿಂದ ಲಕ್ಷ್ಮಣ ತೀರ್ಥ ಅಂತಕ್ಕಂಥ ನದಿ ಉಗಮಗೊಳ್ಳುತ್ತದೆ. ಅರ್ಕಾವತಿ ಅಂತಕ್ಕಂಥ ನದಿ ನಂದಿದುರ್ಗ ಅಂತಕ್ಕಂಥದ್ರಿಂದ ಉಗಮಗೊಳ್ತಾ ಇದೆ. ಅರ್ಕಾವತಿ ನದಿಯ ಉಗಮ ಸ್ಥಳ ನಂದಿದುರ್ಗ. ನಂದಿದುರ್ಗ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರದೇಶವಾಗಿದೆ. ಶಿಂಷಾ ನದಿ ಅಂತಕ್ಕಂಥದ್ದು ದೇವರಾಯನ ದುರ್ಗ ಅಂತಕ್ಕಂಥ ಸ್ಥಳದಿಂದ ಉಗಮಗೊಳ್ತಾ ಇದೆ. ದೇವರಾಯನ ದುರ್ಗ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರದೇಶ. ಶಿಂಷಾ ನದಿ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದಿಂದ ಉಗಮಗೊಳ್ತಾ ಇದೆ.
ಶರಾವತಿ ನದಿ ಅಂತಕ್ಕಂಥದ್ದು ಅಂಬುತೀರ್ಥದಿಂದ ಉಗಮಗೊಳ್ತಕ್ಕಂಥ ಒಂದು ನದಿಯಾಗಿದೆ. ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ಹಾಗಾಗಿ ಈ ಒಂದು ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಬುತೀರ್ಥದಿಂದ ಉಗಮಗೊಂಡಿರ್ತಕ್ಕಂಥ ನದಿಯಾಗಿದೆ. ಅಘನಾಶಿನಿ ನದಿ ಶಂಕರಹೊಂಡ ಅಂತಕ್ಕಂಥ ಸ್ಥಳದಿಂದ ಉಗಮಗೊಳ್ಳುತ್ತದೆ. ಈ ಶಂಕರಹೊಂಡ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಶಂಕರಹೊಂಡದಿಂದ ಅಘನಾಶಿನಿ ಅಂತಕ್ಕಂಥ ನದಿ ಉಗಮಗೊಂಡಿದೆ. ಹಾಗೆ ಪಾಲಾರ್ ಅಂತಕ್ಕಂಥ ನದಿ ಗೌತಮ ಗುಡ್ಡ ಅಂತಕ್ಕಂಥ ಪ್ರದೇಶದಿಂದ ಉಗಮಗೊಳ್ಳುತ್ತದೆ. ಗೌತಮ ಗುಡ್ಡ ಅಂತಕ್ಕಂಥದ್ದು ಇದು ಕೋಲಾರ್ನಲ್ಲಿ ಇರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಆ ಒಂದು ಸ್ಥಾನದಿಂದ ಏನಾಗಿದೆ ಅಂತಂತಂದ್ರೆ ಪಾಲಾರ್ ನದಿ ಅಂತಕ್ಕಂಥದ್ದು ಉಗಮಗೊಂಡಿದೆ. ಇನ್ನು ಮತ್ತೆ ಕೆಲವೊಂದಿಷ್ಟು ನದಿಗಳ ಬಗ್ಗೆ ನಾವು ನೋಡೋದಾದರೆ ಕುಮದ್ವತಿ ನದಿ ಅಂತಕ್ಕಂಥದ್ದು ಹುಂಚ ಅಂತಕ್ಕಂಥ ಒಂದು ಸ್ಥಳದಿಂದ ಉಗಮಗೊಳ್ತದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ನೇತ್ರಾವತಿ ನದಿ ಅಂತಕ್ಕಂಥದ್ದು ಒಂದು ಸನ್ಸೆಯಿಂದ ಉಗಮಗೊಳ್ತದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಹಾಗೆ ನುಗು ಅಂತಕ್ಕಂಥದ್ದು ನೆಲ್ಲಂಬೂರು ಅಂತೇಳಿ ಕೇರಳದಲ್ಲಿದೆ. ಅಲ್ಲಿಂದ ನುಗು ಅಂತಕ್ಕಂಥ ಒಂದು ನದಿ ಉಗಮಗೊಂಡಿದೆ. ಅದು ನೆಲ್ಲಂಬೂರು ಅಂತಕ್ಕಂಥ ಉಗಮ ಸ್ಥಳದಿಂದ ಅದು ಕೇರಳ ರಾಜ್ಯದಲ್ಲಿ ಬರ್ತದೆ. ಹಾಗೆ ಹಗರಿ ಅಂತಕ್ಕಂಥ ಒಂದು ನದಿ ಕೂಡ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ಉಗಮಗೊಳ್ತದೆ. ಹಾಗಾಗಿ ಈ ಎಲ್ಲ ನದಿಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಅತ್ಯುತ್ತಮವಾದಂಥ ಅಂಶ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಗೆ ಆಗ್ತದೆ ಆತ್ಮೀಯರೇ. ಹಾಗಾಗಿ ಇಲ್ಲಿ 20 ಮುಖ್ಯ ನದಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಕರ್ನಾಟಕದೊಂದಿಗೆ ಸಂಬಂಧ ಇರತಕ್ಕಂಥ ನದಿಗಳು ಕೂಡ ಆಗಿದಾವು. ಅದಕ್ಕಾಗಿ ತಾವುಗಳು ಇವುಗಳ ಬಗ್ಗೆ ಗಮನ ಹರಿಸ್ರಿ. ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಈ ಒಂದು ನದಿಗಳ ಉಗಮ ಸ್ಥಾನ, ನದಿಗಳ ಹೆಸರು ಅನ್ನೋದ್ರ ಬಗ್ಗೆ ಕುರಿತಾಗಿರ್ತಕ್ಕಂಥ ಈ ಒಂದು ಕಾನ್ಸೆಪ್ಟ್ನ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.